ನಮಸ್ಕಾರ ಆತ್ಮೀಯ ವೀಕ್ಷಕರೇ. ಇವತ್ತಿನ ಈ ಅದ್ಭುತವಾಗಿರುವಂತಹ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜಿ ಏನಿದೆ, ಮುಂದೆ ಅವ್ರು ಏನು ನಿರ್ಧಾರಗಳನ್ನು ತಗೊಳ್ತಾರೆ ಅಥವಾ ಅವರ ಆಲೋಚನೆಗಳು ಏನಿದೆ, ಪ್ರತಿಯೊಂದು ಕೂಡ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಬರೀ ಅವ್ರ ಎನರ್ಜಿ ಮಾತ್ರ ಅಲ್ಲ, ನಿಮ್ಮ ಎನರ್ಜಿನೂ ಕೂಡ ಚೆಕ್ ಮಾಡೋಣ. ಓಕೆನಾ? ಇದೊಂದು ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಮಾತ್ರ ರೀಡಿಂಗ್ನ ವಾಚ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತೀರಾ. ಅದರ್ವೈಸ್ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರಿಗೆ ವಾಟ್ಸಪ್ ಮಾಡಿ ನಿಮ್ಮ ರೀಡಿಂಗ್ನ ಬುಕ್ ಮಾಡ್ಕೊಳ್ಬಹುದು. ಓಕೆನಾ? ಸೊ ಈ ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಸ್ವೀಕರಿಸಿದ್ದೇನೆ, ರಿಸೀವ್ ಅಂತ ಹೇಳಿಬಿಟ್ಟು ರೆಡ್ ಹಾರ್ಟ್ ಮಾರ್ಕ್ ಹಾಕಿ ಎನರ್ಜಿನ ಪ್ರತಿಯೊಬ್ಬರು ಕೂಡ ರಿಸೀವ್ ಮಾಡ್ಕೊಳ್ಳಿ. ಓಕೆನಾ? ನಿಮಗೆ ಅನ್ನಿಸ್ಬೋದು ಕಮೆಂಟ್ ಮಾಡಿದ ತಕ್ಷಣ ಎಲ್ಲ ಚೇಂಜಸ್ ಆಗ್ಬಿಡತ್ತಾ ಅಂತ. ಯಾವುದೇ ಆಗಿರಬಹುದು, ಓಕೆನಾ? ಯಾವುದೇ ವಿಷಯ ಆಗಿರ್ಬೋದು. ಇಲ್ಲಿ ಕಮೆಂಟ್ ಅಂತ ನಾನು ಹೇಳ್ತಾರೆ, ನಿಮ್ಮ ಜೀವನದಲ್ಲೇ ನಾನು ಹೇಳ್ತಾ ಇರೋದು, ನಿಮ್ಮ ಲೈಫಿಗೆ ಹೇಳ್ತಾ ಇರುವಂಥದ್ದು. ಫಸ್ಟು ನಂಬಿಕೆ ಇಟ್ಟು ಒಂದು ಸ್ಟೆಪ್ಪನ್ನು ಹಾಕಿ. ಫಸ್ಟು ಮಾಡಿ, ನೀವೇನೇ ಕೆಲಸ ಆದರೂ ಒಂದು ನಂಬಿಕೆ ಇಟ್ಕೊಂಡು ಧೈರ್ಯದಿಂದ ಮುಂದೆ ಹೆಜ್ಜೆ ಹಾಕಿ. ಆಮೇಲೆ ನೀವೇ ನೋಡ್ತೀರಾ ಬದಲಾವಣೆ ಅನ್ನೋದು ಖಂಡಿತ ಆಗಲೇಬೇಕು. ಓಕೆನಾ? ಈ ಒಂದು ಪುಟ್ಟ ಕಮೆಂಟ್ ಅನ್ನೋದು ನಿಮ್ಮ ಲೈಫಲ್ಲಿ ಹೇಗೆ ಚೇಂಜಸ್ ಆಗುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡಿದವರು, ಅವ್ರ ಲೈಫ್ನ ಬದಲಾಯಿಸ್ಕೊಂಡವರು ನನ್ನ ಹತ್ರ ಮಾತಾಡಬೇಕಿದ್ರೆ ಅನಿಸುತ್ತೆ, ಯಾಕೆ ಎಲ್ಲರಿಗೂ ಅನ್ಸಲ್ಲ ಈ ಥರ, ಯಾಕೆ ಎಲ್ಲ ಕೆಲವೊಬ್ರು ಬಿಲೀವ್ ಮಾಡಲ್ಲ ಅಂತ ಹೇಳ್ಬಿಟ್ಟು. ಕೆಲವೊಂದ್ಸಲ ಅನ್ಸುತ್ತೆ ಅವ್ರ ಕರ್ಮ ಕಳೆದ್ರೆ ಅಲ್ವಾ ಎಲ್ಲದಕ್ಕೂ ಅವರಿಗೆ ಬಾಗಿಲು ಓಪನ್ ಆಗೋದು, ಡೋರ್ ಓಪನ್ ಆಗೋದು. ಅವ್ರ ಕರ್ಮನೇ ಕಳೀಲಿಲ್ಲ ಅಂತ ಹೇಳಿದ್ರೆ ಹೇಗೆ ಅವ್ರು ಕಲೀಲಿಕ್ಕಾಗತ್ತೆ ಅಲ್ವಾ? ಸೊ ಹಾಗೆ ಚಿಂತೆ ಮಾಡ್ದೇನೆ ಧೈರ್ಯವಾಗಿ, ಈಗ ಫೋರ್ಸ್ಫುಲಿ ಕೆಲವೊಂದಷ್ಟು ವಿಷಯಗಳಿಗೆ ನಿಮ್ಮನ್ನು ನೀವು ತಳ್ಳಬೇಕಾಗತ್ತೆ. ಫೋರ್ಸ್ಫುಲಿ ನೀವು ಕೆಲವೊಂದಷ್ಟು ವಿಷಯಗಳನ್ನ ನೀವು ಕಲೀಲೇಬೇಕಾಗತ್ತೆ. ನಿಮ್ಮ ಲೈಫ್ ಬದಲಾವಣೆ ಆಗಬೇಕು, ನಿಮ್ಮ ಜೀವನ ಬದಲಾವಣೆ ಆಗಬೇಕು ಅಂತ ಹೇಳಿದ್ರೆ. ಓಕೆ, ಎಸ್, ಥ್ಯಾಂಕ್ ಯು. ಹಾಗೆ ಇದೇ ತಿಂಗಳು 23ನೇ ತಾರೀಕು ಲಕ್ಷ್ಮೀ ಸಾಧನೆ ಆನ್ಲೈನಲ್ಲಿ ಕ್ಲಾಸ್ ನಡೀತಾ ಇದೆ. ಈಗಾಗಲೇ ಬುಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಮಿಸ್ ಮಾಡ್ಕೊಳ್ಬೇಡಿ ಈ ಚಾನ್ಸನ್ನ. ಈ ಕ್ಲಾಸನ್ನು ನಾನು ನೆಕ್ಸ್ಟ್ ಯಾವಾಗ ಕಂಡಕ್ಟ್ ಮಾಡ್ತೀನಿ ಗೊತ್ತಿಲ್ಲ. ಈ ಒಂದು ಶ್ರಾವಣ ಮಾಸನಂತೂ ಬರ್ತಾ ಇದೆ, ಲಕ್ಷ್ಮಿಯನ್ನು ಬರಮಾಡ್ಕೊಳ್ಳುವಂತಹ ದಿನಗಳು, ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ನೆಕ್ಸ್ಟ್ ಹಾಗೆ ಹಬ್ಬಗಳ ಒಂದು ಸುರಿಮಳೆ ಬರ್ತಾ ಹೋಗುತ್ತೆ ಒಂದಾದ್ಮೇಲೆ ಒಂದು ಅಲ್ವಾ? ಸೊ ಅದೇ ರೀತಿಯಾಗಿ ಮಿಸ್ ಮಾಡ್ಕೊಳ್ದೇನೆ ಈ ಒಂದು ಕ್ಲಾಸಿಗೆ ನೀವು ಜಾಯಿನ್ ಆಗಿದ್ದರ ಒಂದು ಉಪಯೋಗವನ್ನು ಪಡ್ಕೊಳ್ಳಿ. ಇದರಲ್ಲಿ ನೀವು ಪೂಜಾ ವಿಧಾನ ಆಗಿರ್ಬೋದು, ಲಕ್ಷ್ಮಿಯನ್ನು ಹೇಗೆ ನೀವು ಅಟ್ರಾಕ್ಟ್ ಮಾಡಬೇಕು, ಲಕ್ಷ್ಮೀ ದೇವಿಯ ಜೊತೆಗೆ ನೀವು ಹೇಗೆ ಕನೆಕ್ಟ್ ಆಗಬೇಕು, ಆ್ಯಂಡ್ ಲಕ್ಷ್ಮೀ ದೇವಿಯ ಜೊತೆ ಕನೆಕ್ಟ್ ಆದಾಗ ಅಬಂಡೆನ್ಸ್, ನಿಮ್ಮ ಬ್ಲಾಕೇಜಸ್, ಹಣದ ವಿಷಯದಲ್ಲಿ ಏನು ಬ್ಲಾಕೇಜಸ್ ಇತ್ತು, ನಿಮ್ಮ ಓವರ್ ಆಲ್ ನಿಮ್ಮ ಲೈಫಲ್ಲಿ ಏನೆಲ್ಲ ಬ್ಲಾಕೇಜಸ್ ಇತ್ತು, ಕಾಲಕ್ರಮೇಣ ಎಲ್ಲವೂ ಕೂಡ ರಿಮೂವ್ ಆಗೋದನ್ನು ನಿಮ್ಮ ಕೈಯಾರ ಕಣ್ಣಾರ ಎಲ್ಲ ನೋಡ್ತೀರಾ. ಓಕೆ, ಹಾಗೆಯೇ ಮಂತ್ರ ದೀಕ್ಷೆ ಕೂಡ ಇರುತ್ತೆ. ನಿಮ್ಮ ಮನಿ ಬ್ಲಾಕೇಜಸ್ ರಿಮೂವ್ ಮಾಡುವಂತಹ ಒಂದು ಸೆಷನ್ ಕೂಡ ಇದರಲ್ಲೇ ಇರುತ್ತೆ. ಅದ್ರ ಜೊತೆಯಲ್ಲಿ ಪವರ್ಫುಲ್ ಆಗಿರುವಂತಹ ಮೆಡಿಟೇಷನ್ ಇರಬಹುದು ಅಥವಾ ಅಫರ್ಮೇಷನ್ ಇರಬಹುದು, ಪ್ರತಿಯೊಂದು ಕೂಡ. ಅದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಇದರಲ್ಲಿ ಏನು ಅಂತ ಹೇಳಿದ್ರೆ ಪೂಜಾ ವಿಧಾನ, ಹಾಗೆಯೇ ನೀವು ಮಂತ್ರ ದೀಕ್ಷೆ ತಗೊಳ್ಳೋದು, ಅದನ್ನು ಹೇಗೆ ಲಕ್ಷ್ಮೀ ದೇವಿಯನ್ನ ಅಟ್ರಾಕ್ಟ್ ಮಾಡಿ ಅದನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದು ಹೇಗೆ, ಪ್ರತಿಯೊಂದು ಕೂಡ ಡೀಟೇಲ್ ಆಗಿ ಕಲಿತೀರಾ. ಓಕೆನಾ? ಈ ಸಾಧನೆ ಅನ್ನೋದು ಏನಿದೆ ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿರುವಂತಹ ಒಂದು ಹಣಕಾಸಿನ ನಕಾರಾತ್ಮಕತೆ ಏನಿದೆ ಅದನ್ನ ಫಸ್ಟು ಹೊರಗಡೆ ಹಾಕೋದಿಕ್ಕೆ, ನಿಮ್ಮ ಲೈಫಿನ ಹೊರ ಹಾಕೋದಿಕ್ಕೆ ಇದು ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ನಿಮ್ಮ ಮನಸ್ಥಿತಿ ಆಗಿರ್ಬೋದು, ನಕಾರಾತ್ಮಕವಾಗಿರುವಂಥ ಮನಸ್ಥಿತಿ, ದುಡ್ಡಿನ ವಿಷಯದಲ್ಲಾಗಿರ್ಬೋದು, ಓವರ್ ಆಲ್ ಆಗಿ ನಿಮ್ಮ ಲೈಫಲ್ಲಿ ಏನೆಲ್ಲ ನೆಗೆಟಿವ್ಸ್ ಇದೆ ಆ ನೆಗೆಟಿವ್ಸ್ ಎಲ್ಲ ತೆಗೆದುಹಾಕುವಂತಹ, ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಳುವಂತಹ ಒಂದು ದಾರಿ ಈ ಒಂದು ಸಾಧನೆ ನಿಮಗೆ ಮಾಡಿಕೊಡುತ್ತೆ. ಓಕೆನಾ? ಸಮೃದ್ಧಿಯಲ್ಲಿ ಆಗ್ತಿರುವಂತಹ ಅಡ್ಡಿ ಆಗಿರ್ಬೋದು, ಅಡೆತಡೆಗಳಾಗಿರ್ಬೋದು, ಕೆಲವೊಂದಷ್ಟು ದುಷ್ಟಶಕ್ತಿಗಳಿರುತ್ತೆ. ನಿಮಗೆ ಗೊತ್ತಿರಲ್ಲ ನಿಮ್ಮ ಸುತ್ತಮುತ್ತ ಯಾವೆಲ್ಲ ದುಷ್ಟಶಕ್ತಿಗಳಿದೆ, ಯಾವೆಲ್ಲ ನೆಗೆಟಿವ್ ಶಕ್ತಿಗಳಿದೆ ಅನ್ನೋದು ಅಲ್ವಾ? ಸೊ ಈ ಸಾಧನೆಗಳೆಲ್ಲ ಹೇಗೆ ಅಂತ ಹೇಳಿ, ನೀವು ಆಧ್ಯಾತ್ಮಿಕವಾಗಿ ನೀವು ಮುಂದುವರೆದಾಗ, ಒಂದು ಗುರುಮುಖೇನ ನೀವು ಇದೆಲ್ಲ ಕಲಿತಾಗ ಆಟೋಮೆಟಿಕಲಿ ನೀವು ಎಂಥದೇ ಕಷ್ಟದಲ್ಲಿ ಇರಬಹುದು, ಆ ಕಷ್ಟದಿಂದ ನೀವು ಪಾರ ಆಗೇ ಆಗ್ತೀರಾ. ಇದು 100% ಶೋರ್. ಓಕೆನಾ? ಸೊ ಒಂದು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ನಾನು ಏನೇ ನಿಮಗೆ ಕಲಿಸ್ಕೊಡೋದಿದ್ರು ಕೂಡ ಸ್ವತಃ ನನ್ನ ಒಂದು ಅನುಭವವನ್ನು ನಿಮಗೆ ಹೇಳ್ಕೊಡೋದು. ಕಲ್ತ್ಬಿಟ್ಟು ಒಂದು 4 ಜನಕ್ಕೆ ಉಪಯೋಗ ಆಗಬೇಕೇ ವಿನಃ ಕಲ್ತಂಥ ವಿದ್ಯೆ ನಾವು ಬೀಗ ಹಾಕಿ ನನಗೆ ಮಾತ್ರ ಇರಲಿ ಅಂತ ಇಟ್ಕೊಂಡು ಅಲ್ಲ ಅಲ್ವಾ? ನಿಮಗೆ ಗೊತ್ತಿದೆ, ಈಗ ಆಲ್ರೆಡಿ ನನ್ನ ಜೊತೆ ಯಾರೆಲ್ಲ ಕನೆಕ್ಟ್ ಆಗಿದ್ದಾರೆ ನಿಮಗೆ ಗೊತ್ತಿದೆ ಅಲ್ವಾ, ಹೇಗೆ ಮ್ಯಾಮ್ ಅಂತ ಹೇಳಿಬಿಟ್ಟು. ಸೊ ಈ ಒಂದು ಆಧ್ಯಾತ್ಮಿಕ ಸಾಧನೆ, ಲಕ್ಷ್ಮೀ ಸಾಧನೆ ಏನಿದೆ, ಮಿಸ್ ಮಾಡ್ಕೊಳ್ದೇನೆ ಜಾಯಿನ್ ಆಗಿ. ಹೆಣ್ಮಕ್ಳು ಚಿಂತೆ ಮಾಡಬೇಡಿ, ನಿಮ್ಮ ತಿಂಗಳ ಸಮಸ್ಯೆ ಇದೆ ಅದೆಲ್ಲ ಏನು ಚಿಂತೆ ಮಾಡಬೇಡಿ, ಆರಾಮಾಗಿ ನೀವು ಜಾಯಿನ್ ಆಗಿ. ನಂತರ ನಾನು ನಿಮಗೆ ಅದೆಲ್ಲ ಹೇಳ್ಕೊಡ್ತೀನಿ ಏನು ಮಾಡಬೇಕು ಏನು ಅಂತ ಹೇಳಿ. ಹೆಣ್ಮಕ್ಳು ಆ ವಿಷಯದಲ್ಲಿ ಯಾವುದೇ ರೀತಿ ಚಿಂತೆ ಮಾಡಬೇಡಿ. ಓಕೆನಾ? ನಿಮಗೆಲ್ಲರಿಗೂ ಕೂಡ
ಈ ಕ್ಲಾಸಿಗೆ ಜಾಯ್ನ್ ಆಗುವಂಥ ಮನಸ್ಥಿತಿ ಬರಲಿ, ಅದಕ್ಕಿಂತ ಮನಸ್ಥಿತಿಗಿಂತ ಹೆಚ್ಚಾಗಿ ಆ ಒಂದು ಹಣಕಾಸಿನ ವಿಷಯದಲ್ಲಿ ಯಾರೆಲ್ಲ ಕಷ್ಟಪಡ್ತಿದ್ರೆ ಅದೆಲ್ಲ ಕೂಡ ಬ್ಲಾಕೇಜಸ್ ಕ್ಲಿಯರ್ ಆಗಲಿ ಅಂತ ಹೇಳಿ ಬ್ಲೆಸ್ ಮಾಡ್ತೀನಿ. ಮಿಸ್ ಮಾಡ್ಕೊಳ್ದೇನೆ ಜಾಯ್ನ್ ಆಗಿ. ಇದೇ ಭಾನುವಾರ 23ನೇ ತಾರೀಕು ಸಂಜೆ 6:30 8:30ವರೆಗೆ ಆನ್ಲೈನಲ್ಲಿ ನಡೆಯುತ್ತೆ. ಆದಷ್ಟು ಬೇಗ ಜಾಯ್ನ್ ಆಗಿ ನಿಮ್ಮ ಸೀಟ್ನ ಇವತ್ತೇ ಬುಕ್ ಮಾಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು. ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಯೂನಿವರ್ಸಿಗೆ ಒಂದು ಥ್ಯಾಂಕ್ ಯು ಹೇಳ್ಕೊಳ್ಳಿ ಈ ರೀಡಿಂಗ್ ನಿಮ್ಮವರೆಗೆ ತಲುಪಿಸಿದ್ದಕ್ಕೆ. ಓಕೆ, ಎಸ್. ಫಸ್ಟ್ ಮೆಸೇಜ್ ಏನು ಬರ್ತಿದೆ ನಿಮ್ಮ ಎನರ್ಜಿ ಕನೆಕ್ಟ್ ಮಾಡಿದಾಗ ಯೂನಿವರ್ಸ್ ಇಂದ ಏನು ಮೆಸೇಜ್ ಬರುತ್ತೆ ನಿಮ್ಮ ಪರ್ಸನ್ ಎನರ್ಜಿಯಲ್ಲಿ? ಓಕೆ, ನಿಮ್ಮ ಸುತ್ತಮುತ್ತ ಒಂದು ಚಿಕ್ಕ ಪುಟ್ಟ ಪವಾಡಗಳು ನಡೀತಾ ಇದೆ, ಮಿರಾಕಲ್ಸ್ ನಡೀತಾ ಇದೆ. ನಿಮಗೆ ಅದು ಅನುಭವಕ್ಕೆ ಬರ್ತಾ ಇದೆ, ಬಟ್ ಅದು ಹೇಗಾಗ್ತಿದೆ, ಏನಾಗ್ತಿದೆ ನಿಮಗೆ ಅದು ಗೊತ್ತಾಗ್ತಾ ಇಲ್ಲ. ಸಣ್ಣ ಪುಟ್ಟ ಮಿರಾಕಲ್ಸ್ಗಳು ನಿಮ್ಮ ಸುತ್ತಮುತ್ತ ನಡೀತಾ ಇದೆ. ಆ ಒಂದು ಸಣ್ಣ ಪುಟ್ಟ ನಡೀತಿರುವಂತಹ ಮಿರಾಕಲ್ಸ್ಗಳನ್ನ ಸ್ವಲ್ಪ ಗಮನಿಸಬೇಕಾಗಿದೆ. ನೀವು ಎಲ್ಲೊಂದು ಕಡೆ ಗಮನಿಸ್ತಾ ಇಲ್ಲ. ಓಕೆನಾ? ನೋಡಬಹುದು ನೀವೀಗ ಮುಂಚೆ ಇದ್ದಂತಹ ವ್ಯಕ್ತಿಗೂ ಈಗ ಇರುವಂತಹ ವ್ಯಕ್ತಿಗೂ ತುಂಬಾನೇ ಅಜಗಜಾಂತರವಾಗಿರುವಂತಹ ವ್ಯತ್ಯಾಸ ಇದೆ. ಮುಂಚೆ ಸಿಕ್ಕಾಪಟ್ಟೆ ಅಳೋದು, ಚಿಕ್ಕ ಚಿಕ್ಕ ವಿಷಯಕ್ಕೂ ಟೆನ್ಷನ್ ಮಾಡ್ಕೊಳ್ಳೋದು, ಗೊಂದಲಕ್ಕೆ ಹೋಗೋದು, ಅಥವಾ ಕಣ್ಣೀರು ಹಾಕೋದು, ಮಿಸ್ ಮಾಡ್ಕೊಳ್ಳೋದು ಕೆಲವೊಂದಷ್ಟು ವಿಷಯಗಳನ್ನ, ನಿಮಗೆ ನೀವೇ ದೂಷಣೆ ಮಾಡ್ಕೊಳ್ಳೋದು, ದೂಷಿಸ್ಕೊಳ್ಳೋದು, ಈ ಥರದೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ರಿ ಮುಂಚೆ ನೀವು. ಈಗ ಒಂದಷ್ಟು ಚೇಂಜಸ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಿದರೆ ಗೊತ್ತಾಗತ್ತೆ ನಿಮ್ಮ ಮನಸ್ಥಿತಿ ಎಷ್ಟು ಶಾಂತವಾಗಿದೆ ಅನ್ನುವಂಥದ್ದು. ಓಕೆ, ಯೂನಿವರ್ಸಿಂದ ಬರ್ತಿರುವಂಥದ್ದು ಎನರ್ಜಿ ಏನು ಅಂತ ಹೇಳಿದ್ರೆ, ನಿಮ್ಮ ಸುತ್ತಮುತ್ತ ನಡೀತಿರುವಂತಹ ಮಿರಾಕಲ್ನ ನೀವಿಲ್ಲಿ ಗಮನಿಸಿ ಅನ್ನುವಂತಹ ಒಂದು ಮೆಸೇಜ್ ನಿಮಗೆ ಫಸ್ಟಿಗೆ ಬರ್ತಾ ಇದೆ. ನಿಮ್ಮ ಪ್ರೀತಿಯಲ್ಲಿ ಆಗಿರ್ಬೋದು, ನಿಮ್ಮ ಲೈಫಲ್ಲಿ ಆಗಿರ್ಬೋದು, ನಿಮ್ಮ ಪರ್ಸನ್ ಅವರ ಎನರ್ಜಿಲೂ ಕೂಡ ಆಗಿರಬಹುದು. ಮುಂಚೆ ಇದ್ದಂತಹ ವ್ಯಕ್ತಿ ಈಗಿಲ್ಲ, ಅವರೆಲ್ಲ ಒಂದ್ ಕಡೆ ಬದಲಾವಣೆ ಆಗಿದೆ. ಕೆಲವೊಬ್ಬರಿಗೆ ನೆಗೆಟಿವ್ ವೇಲಿ ಬದಲಾವಣೆ ಆಗಿದ್ರೆ, ಕೆಲವೊಬ್ಬರಿಗೆ ಪಾಸಿಟಿವ್ ಆಗಿ ಬದಲಾವಣೆ ಆಗಿದೆ ನಿಮ್ಮ ಪರ್ಸನ್ ಎನರ್ಜಿಯಲ್ಲಿ. ಓಕೆ, ಯಾವ ರೀತಿಯಾಗಿ ಬದಲಾವಣೆ? ಕೊಡುವಂಥದ್ದು, ತೆಗೆದುಕೊಳ್ಳುವಂಥದ್ದು. ಏನನ್ನ? ಪ್ರೀತಿನ. ಇಷ್ಟು ದಿನ ನೀವು ಇನ್ನೊಬ್ಬರೇ ಒಂದು ಪ್ರೀತಿ ಮಾಡ್ತಿದ್ರಿ, ಕೇರ್ ಮಾಡ್ತಿದ್ರಿ, ನೀವು ಮಾತ್ರ ಈ ಒಂದು ಪ್ರೀತಿನ ಉಳಿಸ್ಕೊಳ್ಬೇಕಂತ ಎಫರ್ಟ್ ಹಾಕ್ತಾ ಇದ್ರಿ. ನಿಮ್ದೊಂದಷ್ಟು ಎಫರ್ಟ್ ಇತ್ತು ಇದರಲ್ಲಿ. ಓಕೆನಾ? ಆ ಕಡೆ ಸೈಡಿಂದ ಏನೂ ಇರಲಿಲ್ಲ. ಒಂದು ಸ್ವಲ್ಪ ಬೇಜವಾಬ್ದಾರಿ ಥರ, ಮುಂದೆ ಆಗತ್ತೆ ಬಿಡು, ಹೇಗೋ ಆಗತ್ತೆ ಬಿಡು, ಇವಾಗ ಯಾಕೆ ಅದೆಲ್ಲ ತಲೆ ಕೆಡಿಸ್ಕೊಳ್ಬೇಕು, ಈ ಥರದೆಲ್ಲ ಆಲೋಚನೆ ನಿಮ್ಮ ಪರ್ಸನ್ ಎನರ್ಜಿಯಲ್ಲಿತ್ತು. ಬಟ್ ಇವಾಗ ಎಲ್ಲೋ ಒಂದು ಕಡೆ ಕೊಡುವಂಥದ್ದು, ತೆಗೆದುಕೊಳ್ಳುವಂಥದ್ದು. ನೀವು ಅವ್ರಿಗೆ ಕೊಡುವಂಥದ್ದನ್ನ ಅವ್ರು ಸ್ವೀಕಾರ ಮಾಡ್ತಿದ್ದಾರೆ, ಅವ್ರು ಕೊಡುವಂಥದ್ದನ್ನ ನೀವು ಸ್ವೀಕಾರ ಮಾಡ್ತಾ ಇದ್ದೀರಾ. ಓಕೆ, ಇಲ್ಲಿ ನಿಮ್ಮಿಬ್ಬರ ಕೊಡುವಂಥದ್ದು, ತೆಗೆದುಕೊಳ್ಳುವಂಥದ್ದು, ಪ್ರೀತಿ ಸಮಾನವಾಗಿ ಬ್ಯಾಲೆನ್ಸ್ ಆಗಿ ಬರ್ತಾ ಇದೆ, ಬ್ಯಾಲೆನ್ಸ್ ಆಗ್ತಿದೆ ನಿಮ್ಮ ಪ್ರೀತಿಯಲ್ಲಿ. ಓಕೆ, ನೆಕ್ಸ್ಟ್ ಇನ್ನೊಂದು ಎನರ್ಜಿ ಬರ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ, ನಿಮ್ಮ ಪ್ರೀತಿಗೆ ತಡೆಯಾಗಿದ್ದಂತಹ ಒಂದು ಹಳೆಯ ಕಟ್ಟುಪಾಡುಗಳೆಲ್ಲವೂ ಕೂಡ ಕರಗ್ತಾ ಇದೆ, ಮಂಜಿನಂತೆ ಕರಗ್ತಾ ಇದೆ. ಯಾವುದೇ ರೀತಿಯಂತ ಕಟ್ಟುಪಾಡು ಇರಬಹುದು, ಸಮಾಜದಲ್ಲಿ ಆಗಿರಬಹುದು ಅಥವಾ ಫ್ಯಾಮಿಲಿಯಲ್ಲೇ ಆಗಿರಬಹುದು. ಓಕೆನಾ? ಪ್ರೀತಿಗೆ ಯಾವುದು ಅಡೆತಡೆ ಅಂತ ಹೇಳಿ ಆಗ್ತಾ ಇತ್ತು ಸಮಸ್ಯೆ, ಆ ಸಮಸ್ಯೆಗಳೆಲ್ಲವೂ ಕೂಡ, ಆ ಕಟ್ಟುಪಾಡೆಲ್ಲವೂ ಕೂಡ ಮಂಜಿನಂತೆ ಕರಗ್ತಾ ಇದೆ. ಇದೇ ಸಣ್ಣ ಪುಟ್ಟ ಮಿರಾಕಲ್ಸ್. ಫಸ್ಟಿಗೆ ಮೆಸೇಜ್ ಬಂತಲ್ವ ನಿಮಗೆ, ಸಣ್ಣ ಪುಟ್ಟ ಮಿರಾಕಲ್ಸ್ಗಳು ನಡೆಯುವಂಥದ್ದು ನೀವು ಗಮನಿಸ್ತಾ ಇಲ್ಲ. ಓಕೆ, ಎಸ್. ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಇದ್ದಂತಹ 3ನೇ ವ್ಯಕ್ತಿ ಆಗಿರಬಹುದು, ಅಥವಾ ಓಕೆ ನಿಮಗೆ ಸಮಸ್ಯೆ ಮಾಡ್ತಿದ್ದಂತಹ, ನಿಮ್ಮ ಸಂಬಂಧಕ್ಕೆ ಸಮಸ್ಯೆ ಮಾಡ್ತಿದ್ದಂತಹ ವ್ಯಕ್ತಿ ಅವರಾಗ ಅವರೇ ದೂರ ಸರಿತಾ ಇದ್ದಾರೆ. ಅವರಾಗ ಅವರೇ ದೂರ ಸರಿಯೋದಕ್ಕೆ ಕಾರಣ ಇಷ್ಟೇ, ಕೆಲವೊಂದಷ್ಟು ಜನ ಕಾರ್ಡ್ ಕಟಿಂಗ್ಸ್ನ ಮಾಡ್ತಾ ಇರಬಹುದು, ಅಥವಾ ಕಲಿತಾ ಇರಬಹುದು, ಅಥವಾ ಕೆಲವೊಂದಷ್ಟು ಸ್ಪಿರಿಚುವಲ್ ವರ್ಕ್ಗಳನ್ನ ಮಾಡ್ತಾ ಇರಬಹುದು. ಆ ನೆಗೆಟಿವ್ಸ್ ಎನರ್ಜಿ ಅನ್ನುವಂಥದ್ದು ತನ್ನಷ್ಟಕ್ಕೆ ತಾನಾಗೆ ದೂರ ಹೋಗ್ತಾ ಇದೆ. ಓಕೆ, ಈ ರೀಡಿಂಗ್ನ ಯಾರೆಲ್ಲ ನೋಡ್ತಾ ಇರಬಹುದು? ಡಿ ಲೆಟರ್, ಎನ್ ಲೆಟರ್, ಬಿ ಲೆಟರ್, ಸಿ ಲೆಟರ್, ಎಕ್ಸ್ ಲೆಟರ್, ಜಿ, ಹೆಚ್, ಜೆ, ಆರ್, ಟಿ, ಯು, ವೈ, ಎ,
ಎಸ್ ಲೆಟರ್ ಅವರ ಪ್ರೆಸೆನ್ಸ್ ಇದೆ. ಡೇಟ್ ಆಫ್ ಬರ್ತ್, ಓಕೆ, ಡೇಟ್ ಆಫ್ ಬರ್ತ್ ಇಲ್ಲಿ 18, 11, 11, 10, 31, 20, ಓಕೆ, 1, 3, 12, 13, ಓಕೆ, 7, 16, ರೈಟ್. ಸೊ ನೆಕ್ಸ್ಟ್ ರಾಶಿಗಳು ಮಕರ, ಮೀನ, ಕರ್ಕಾಟಕ, ಮೇಷ, ಧನಸ್ಸು, ಸಿಂಹ, ತುಲಾ ರಾಶಿಯ ಒಂದು ಪ್ರೆಸೆನ್ಸ್ ಇದೆ. ಓಕೆ, ಇಯರ್ ನೋಡೋಣ. 1996, 1981, 1979, 1989, 84, 87, 78, ಓಕೆ, 1992, 2004, 2001, 1999, 1991. ಓಕೆ, ಇಲ್ಲಿ ಮೊಬೈಲ್ ನಂಬರ್ ಕೂಡ ಚಾನಲೈಸ್ ಮೆಸೇಜ್ ಬರ್ತಾ ಇದೆ. ಓಕೆ, ಸೊ ನೋಡೋಣ ಏನು ಬರ್ತಿದೆ ಅಂತ. ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು, ಅವರ ಮೊಬೈಲ್ ನಂಬರ್ ಲಾಸ್ಟ್ ಡಿಜಿಟ್ ನಂಬರ್ ಇಲ್ಲಿ ಬರ್ತದೆ 55. ಸೀರಿಯಲ್ ನಂಬರ್ ಥರ ಇದೆ ಇಲ್ಲಿ 65, 567 ಥರ 6 ರಿವರ್ಸ್ ಆಗಿ 643 21 0 ಇದೆ ಲಾಸ್ಟ್ ನಂಬರ್. ಓಕೆನಾ, ಲಾಸ್ಟ್ ಡಿಜಿಟಲ್ 0 ನಂಬರ್ ಇರುವಂಥದ್ದು, ಡಬಲ್ ನಂಬರ್ ಇರುವಂಥದ್ದು ಯಾವುದೇ ನಂಬರ್ ಆಗಿರ್ಬೋದು, ಡಬಲ್ 2, 3 ಆ ಥರ ಡಬಲ್ ನಂಬರ್ಗಳಿದೆ. ಒಂದೇ ಥರದ ನಂಬರ್ ಡಬಲ್ ಇದೆ ಅಂತ. ಓಕೆನಾ, ಸೊ ಒಂದೇ ನಂಬರ್ಗಳು ರಿಪೀಟೆಡ್ ಆಗಿದೆ. 1 ನಂಬರ್ ಆಗಿರಬಹುದು, ಅಥವಾ 5 ನಂಬರ್ ಆಗಿರ್ಬೋದು, 8 ನಂಬರ್ ಆಗಿರ್ಬೋದು, 0 ನಂಬರ್ ಆಗಿರಬಹುದು. ಓಕೆ, ಎಸ್ ನೋಡೋಣ ನೆಕ್ಸ್ಟ್ ಟ್ಯಾರೋಯಿಂದ ಏನು ಬರುತ್ತೆ ಅಂತ. ಓಕೆ, 1 minute. Ace of Cups, 5 of Swords, 2 ಕಾರ್ಡ್ ಬಂದಿದೆ, ನೋಡೋಣ. ಓಕೆ, 9 ಆಫ್ ಸಾರ್ಟ್ಸ್ ಬರ್ತಾ ಇದೆ, 8 ಆಫ್ ಪೆಂಟಿಕಲ್ ಕೂಡ ಇದೆ, 9 ಆಫ್ Wands, ಓಕೆ, 4 ಆಫ್ Swords, ರೀಸೆಂಟ್ ಡೇಸಲ್ಲಿ ನಿಮ್ಮ ಮನೆಯ ಹತ್ತಿರ ತುಂಬ ಕಾಗೆಗಳ ಒಂದು ಸದ್ದನ್ನು ನೀವಿಲ್ಲಿ ನೋಡಬಹುದು. ತುಂಬ ಸದ್ದು ಮಾಡಿರುವಂಥದ್ದು, ಅಥವಾ ನಿಮ್ಮ ಮನೆ ಹತ್ತಿರ ಕಾಗೆ ಡೆತ್ ಆಗಿರುವಂಥದ್ದು ಅಬ್ಸರ್ವ್ ಮಾಡಿ ನೋಡಿ. ಕೆಲವೊಂದು ಎನರ್ಜಿಗೆ, ಕೆಲವೊಂದು ಸೋಲ್ಗೆ ಕನೆಕ್ಟ್ ಮಾಡಿದಾಗ ಈ ಒಂದು ಎನರ್ಜಿ ಬರ್ತಿದೆ. ಅಥವಾ ಯಾವುದೋ ಒಂದು ಅನಿಮಲ್ ಡೆತ್ ಆಗಿರುವಂತಹ ಒಂದು ಎನರ್ಜಿ ಇಲ್ಲಿ ಇದೆ, ಸತ್ತೋಗಿರುವಂಥದ್ದು. ಓಕೆ, ನೋಡೋಣ. ಓಕೆ, ಫಸ್ಟ್ ಕಾರ್ಡ್ ನಿಮಗಿಲ್ಲಿ ಏಸ್ ಆಫ್ ಕಪ್ಸ್ ಬಂದಿದೆ. ಪಾಸಿಟಿವ್ ಇಂದನೇ ಶುರು ಮಾಡೋಣ. ಓಕೆ, ಸ್ವಲ್ಪ ನೆಗೆಟಿವ್ ಎನರ್ಜಿ ಕೂಡ ಇದೆ, ಚಿಂತೆ ಮಾಡಬೇಡಿ. ಪಾಸಿಟಿವ್ ಕಾರ್ಡ್ ಫಸ್ಟಿಗೆ ಬಂದಿದೆ ಆ್ಯಂಡ್ ಬಾಟಮ್ ಆಫ್ ದ ಕಾರ್ಡ್ ಕೂಡ ಪಾಸಿಟಿವ್ ಆಗೇ ಇದೆ, ಚಿಂತೆ ಮಾಡುವಂತಹ ಅಗತ್ಯ ಇಲ್ಲ ಇಲ್ಲಿ. ಓಕೆ, ಸೊ ನಿಮ್ಮ ಒಂದು ಥಿಂಕಿಂಗ್ ಸ್ವಲ್ಪ ಪಾಸಿಟಿವ್ ಮಾಡ್ಕೊಳ್ಳಿ. ಯಾಕಂದರೆ ಓವರ್ ಥಿಂಕಿಂಗ್ ಮಾಡ್ತಾ ಮಾಡ್ತಾ
ಸರಿಯಾಗುವಂತಹ ಕೆಲವೊಂದಷ್ಟು ವಿಷಯಗಳನ್ನು ನಿಮ್ಮ ಓವರ್ ಥಿಂಕಿಂಗಿಂದ ಎಲ್ಲ ಹಾಳು ಮಾಡ್ಕೊಳ್ತಾ ಇದ್ದೀರಾ. ಸೊ ಥಿಂಕಿಂಗ್ ಮಾಡುವಂತಹ ರೀತಿ ಸ್ವಲ್ಪ ಇಲ್ಲಿ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಕೆಲವೊಬ್ರು ಮುಂಚೆ ಇದ್ದಿದ್ದಕ್ಕಿಂತ ಸ್ವಲ್ಪ ಬೆಟರ್ ಆಗಿದ್ದೀರಾ, ಬಟ್ ಆದರೂ ಕೂಡ ಕೆಲವೊಂದೊಂದ್ಸಲ ಮನಸ್ಸು ಅನ್ನೋಂಥದ್ದು ಚಂಚಲ ಆಗ್ತಾ ಇದೆ. ಓಕೆ, ಏಸ್ ಆಫ್ ಕಪ್ಸ್ ಎನರ್ಜಿಲಿ ಹೇಗೆ ಅಂತ ಹೇಳಿದ್ರೆ, ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಅವರಿಗೆ ನಿಮ್ಮ ನಗು ತುಂಬಾನೇ ಇಷ್ಟ. ಓಕೆನಾ, ನಿಮ್ಮ ನಗುವನ್ನ ಮತ್ತೆ ನೋಡೋದಕ್ಕೆ ಅವರಿಲ್ಲಿ ಕಾತುರದಿಂದ ಕಾಯ್ತಾ ಇರುವಂತಹ ಒಂದು ಎನರ್ಜಿ ಕೂಡ ಇಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ನೋಡಬಹುದು 4 ಆಫ್ ಸಾರ್ಟ್ಸ್ ಎನರ್ಜಿಲೂ ಕೂಡ ಬರ್ತಾ ಇದೆ. ಯಾವ ರೀತಿ ಅಂತ ಹೇಳಿದ್ರೆ, ಇಲ್ಲಿ ಒಣಗೋದಂತ ಮರ ಇರತ್ತಲ್ವಾ, ಆ ಒಣಗೋಗಿರುವಂತಹ ಮರದಲ್ಲಿ ಮತ್ತೆ ಚಿಗುರು ಬಂದಂತೆ ನಿಮ್ಮ ಪ್ರೀತಿಯಲ್ಲಿ ಮತ್ತೆ ಒಂದು ಹೊಸ ಉತ್ಸಾಹ ತುಂಬ್ತಾ ಇದೆ. ನೀವು ಮುಗಿದು ಹೋಯ್ತು, ಇನ್ನು ಕತೆನೇ ಮುಗೀತು ಅಂತ ನೀವೇನ್ ಅನ್ಕೊಳ್ತಿದ್ರೆ ಅದು ಕತೆ ಮುಗ್ದಿದ್ದಲ್ಲ, ಒಂದಷ್ಟು ಪಾಠವನ್ನ ಕಲಿಸಿದ್ದು. ಏಸ್ ಆಫ್ ಕಪ್ಸ್ ಬರ್ತಿದೆ ಇಲ್ಲಿ. ಒಣಗೋಗಿರುವಂತಹ ಮರದಲ್ಲಿ ಹೇಗೆ ಚಿಗುರು ಬರ್ತಿದೆ, ಹಾಗೆ ನಿಮ್ಮ ಪ್ರೀತಿಯಲ್ಲಿ ಒಣಗೋಗಿದೆ, ಇನ್ನು ಮುಗೀತು ಅನ್ನುವಂತಹ ಸಂಬಂಧದಲ್ಲಿ ಮತ್ತೆ ಒಂದು ಹೊಸ ಚಿಗುರು, ಒಂದು ಹೊಸ ಉತ್ಸಾಹ ಅನ್ನುವಂಥದ್ದು, ಹೊಸ ನಂಬಿಕೆ ಅನ್ನುವಂಥದ್ದು ಬರ್ತಾ ಇದೆ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಹಾಗೆ ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಕನೆಕ್ಟ್ ಮಾಡಿದಾಗ ಇಲ್ಲಿ ನೋಡ್ಬೋದು, ಕಾರ್ಡ್ ಇಲ್ಲೇ ಇರೋಣ, ಯಾಕಂದ್ರೆ ಫಸ್ಟ್ ಕಾರ್ಡ್ ಬಂದಿದೆ ಅಲ್ವಾ, ಅದು 5 ಆಫ್ ಸಾರ್ಟ್ಸ್ ಹಾಗೇನೆ 9 ಆಫ್ ಸಾರ್ಟ್ಸ್ ಎನರ್ಜಿಯಲ್ಲಿ ಇಲ್ಲಿ ಭಾವನೆಗಳನ್ನ ಹಂಚಿಕೊಳ್ಳುವಂತಹ ಕ್ಷಣ ಕೂಡ ಇಲ್ಲಿ ಹತ್ತಿರದಲ್ಲಿದೆ ಅಂತ ಕಾಣಿಸ್ತಿದೆ. ಮನಸ್ಸಲ್ಲಿರುವಂತಹ ಎಲ್ಲವನ್ನು ಕೂಡ ಏನೇ ನೋವು ಇರಬಹುದು, ಕಷ್ಟ ಇರ್ಬೋದು, ಅಥವಾ ಏನೆಲ್ಲ ನಡೀತಾ ಇದೆ ಲೈಫಲ್ಲಿ, ಏನು ನಡೀತಿದೆ ಅವ್ರ ಲೈಫಲ್ಲಿ, ಏನು ನಡೀತಿದೆ ನಿಮ್ಮ ಲೈಫಲ್ಲಿ, ಏನು ನಡೀತಿದೆ ಪ್ರತಿಯೊಂದನ್ನು ಕೂಡ, ನೆಗೆಟಿವ್ ಆಗಿರ್ಬೋದು ಪಾಸಿಟಿವ್ ಆಗಿರ್ಬೋದು, ಮನಸ್ಸಲ್ಲಿ ಏನು ನಡೀತಾ ಇದೆ, ಮನಸ್ಸಲ್ಲಿ ಏನು ಈಗ ನಿಮ್ಮ ಎನರ್ಜಿ ಹೇಗಿದೆ ಇಬ್ರದು ಅಂತ ಹೇಳಿದ್ರೆ, ಯಾವುದನ್ನು ಕೂಡ ಹೈಡ್ ಮಾಡಿ ಇಟ್ಕೊಳ್ಳೋದು, ಮುಚ್ಚಿಟ್ಕೊಳ್ಳೋಂಥದ್ದು ಏನಿಲ್ಲ. ಅವತ್ತಿನ ವರದಿ ಒಪ್ಪಿಸ್ಕೊಂಡ್ಬಿಡೋದು. ಇವತ್ತಿನ ದಿನ ಹಿಂಗಾಯ್ತು, ಅವ್ರವ್ರು ಹಿಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು, ನಾನು ಹಿಂಗೆ ಮಾಡಿದೆ, ಎಲ್ಲದನ್ನು ಒಪ್ಪಿಸ್ಕೊಳ್ತಿದ್ರಿ. ಓಕೆನಾ, ಕೆಲವೊಂದ್ಸಲ ನಿಮ್ಮ ಪರ್ಸನ್ ಹೈಡ್ ಮಾಡಿದ್ರು, ನೀವು ಯಾವುದೇ ವಿಷಯದಲ್ಲೂ ಹೈಡ್ ಮಾಡ್ತಾ ಇರ್ಲಿಲ್ಲ. ಓಕೆ, ಇಲ್ಲಿ ಯಾವ ಥರ ಎನರ್ಜಿ ಬರ್ತಿದೆ ಅಂತ ಹೇಳಿದ್ರೆ, ಭಾವನೆಗಳನ್ನ ಹಂಚ್ಕೊಳ್ಳುವಂತಹ ಕ್ಷಣ ಹತ್ತಿರದಲ್ಲಿದೆ ಅನ್ನೋಂಥ ಬರ್ತಿದೆ. ಆ ಒಂದು ಮುಂಚೆ ಇದ್ದಂತಹ ಕ್ಷಣವನ್ನ ಮತ್ತೆ ನೀವು ಪಡ್ಕೊಳ್ತಾ ಇದ್ದೀರಾ. ಆ ಭಾವನೆಗಳನ್ನ ಹಂಚ್ಕೊಳ್ಳುವಂತಹ ದಿನವನ್ನ ನೀವು ನಿರೀಕ್ಷೆಯಲ್ಲಿ ಇರಬಹುದು, ನಿರೀಕ್ಷೆ ಮಾಡಬಹುದು ಅನ್ನುವಂಥ ಒಂದು ಎನರ್ಜಿ ಬರ್ತಿದೆ. ಮನಸ್ಸಲ್ಲಿರುವಂಥದ್ದು ಎಲ್ಲವನ್ನೂ ಕೂಡ ಒಟ್ಟಿಗೆ ಕುಳಿತುಕೊಂಡು, ಇಬ್ರು ಒಟ್ಟಿಗೆ ಕೂತ್ಕೊಂಡು ಹಂಚ್ಕೊಳ್ಳುವಂತಹ ದಿನ ತುಂಬಾ ದೂರ ಅಂತೂ ಇಲ್ಲ, ಅದು ಹತ್ತಿರದಲ್ಲೇ ಇದೆ. ನೋಡ್ಬೋದು 8 ಆಫ್ ಪೆಂಟಿಕಲ್. ಓಕೆನಾ, ಮನಸ್ಸಲ್ಲಿ ಏನಿದೆ, ಇಬ್ರು ಜೀವನದಲ್ಲಿ ಏನ್ ನಡೀತು, ಏನಾಗ್ತಾ ಇದೆ, ಯಾರು ಇದಕ್ಕೆಲ್ಲ ಸಮಸ್ಯೆ ಮಾಡಿದ್ದಾರೆ, ಎಲ್ಲಿಂದ ಈ ಥರ ಪ್ರಾಬ್ಲಮ್ ಶುರು ಆಯಿತು, ಎಲ್ಲವನ್ನು ಕೂಡ ಮುಕ್ತವಾಗಿ ಮಾತಾಡುವಂತಹ ದಿನ ತುಂಬ ಹತ್ತಿರದಲ್ಲಿದೆ ಅನ್ನೋಂಥ ಒಂದು ಎನರ್ಜಿ ಇದೆ. ಇದಕ್ಕೆ ಎಲ್ಲೋ ಒಂದು ಕಡೆ ಪ್ರಕೃತಿಯ ಒಂದು ಬೆಂಬಲ ಕೂಡ ಕಾಣಿಸ್ತಾ ಇದೆ. ಇಲ್ಲಿ ನಿಮ್ಮಿಬ್ಬರ ಪ್ರೀತಿಯನ್ನು ಒಂದಾಗಿಸೋದಕ್ಕೆ ಯೂನಿವರ್ಸ್ ಎಲ್ಲೋ ಒಂದು ಕಡೆ ಒಂದು ದಾರಿನ ಮಾಡಿಕೊಡ್ತಾ ಇರುವಂಥದ್ದು ನೋಡ್ಬೋದು. ಇಲ್ಲಿ 8 ಆಫ್ ವ್ಯಾಂಡ್ಸ್ ಕೂಡ ಬರ್ತಾ ಇದೆ, ಒಂದು ದಾರಿಯನ್ನು ಮಾಡ್ಕೊಡ್ತಿರುವಂಥದ್ದು. ಇಲ್ಲಿ ಮೇಯ್ನ್ ಆಗಿ ನಿಮಗೆ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಬರ್ತಿದೆ ಡಿಯರ್ಸ್. ಯಾರು ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ರ, ಓವರ್ ಥಿಂಕಿಂಗ್ ಮಾಡ್ತಿದ್ರ, ಅಥವಾ ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೊಂಡು ಅಳೋದು, ಹಿಂಗಾಗ್ಬಿಡುತ್ತೆ ಹಂಗಾಗ್ಬಿಡುತ್ತೆ ಅಂತ ಕಲ್ಪನೆ ಮಾಡೋದು, ಅದು ಸ್ವಲ್ಪ ಬಿಡಿ ಇಲ್ಲಿ. ಯಾಕಂತ ಹೇಳಿದ್ರೆ ಇಲ್ಲಿ ನಕಾರಾತ್ಮಕ ಆಲೋಚನೆ ಬಿಡಲೇಬೇಕಾಗತ್ತೆ. ಅವ್ರು ಸಿಗೋದಿಲ್ಲ ಅನ್ನುವಂತಹ ನಕಾರಾತ್ಮಕ ಆಲೋಚನೆ ಏನಿದೆ, ಈ ಕೂಡಲೇ ಮನಸ್ಸನ್ನ ತೆಗೆದುಹಾಕಿ, ಇವಾಗಲೇ ಈ ಕ್ಷಣನೇ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡು ಅದನ್ನ ಫಸ್ಟ್ ತೆಗೆದುಹಾಕಿ ನಿಮ್ಮ ಮನಸ್ಸಿಂದ. ಓಕೆ, ಪ್ರೀತಿಯ ರಕ್ಷಾ ಕವಚ ಅನ್ನುವಂಥದ್ದು ನಿಮ್ಮ ಒಂದು ಲವ್ ಲೈಫಿಗೆ ಇದೆ. ನೋಡ್ಬೋದು ಫಸ್ಟ್ ಕಡೆ ನಿಮಗೆ ಇಲ್ಲಿ ಏಸ್ ಆಫ್ ಕಪ್ಸ್ ಇದೆ, ನೋಡಿದ್ರಾ ಹೇಗಿದೆ ಅದು, ಎರಡು ಕೈಯಲ್ಲಿ ಒಂದು ಪ್ರೀತಿಯನ್ನ ಹಿಡಿದಿಟ್ಕೊಂಡಿರೋ ರೀತಿಯಲ್ಲಿದೆ. ಯೂನಿವರ್ಸ್ ನಿಮ್ಮ ಪ್ರೀತಿಯನ್ನ ಹೇಗೆ ಅಂತ ಹೇಳಿದ್ರೆ ಒಂದು ರಕ್ಷಾ ಕವಚದ ಹಾಗೆ ಕಾಪಾಡ್ತಾ ಇರುವಂತಹ ಒಂದು ಎನರ್ಜಿ ಇಲ್ಲಿ ಬರ್ತಿದೆ. ನಿಮ್ಮ ಪ್ರೀತಿಯಲ್ಲಿ ಸುತ್ತಮುತ್ತ ಇರುವಂತ ಆ ಒಂದು ಭಯ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು, ನೋಡ್ಬೋದು ಅಭಯ ಹಸ್ತ ಅನ್ನುವಂಥದ್ದು ಎಷ್ಟು ಸ್ಟ್ರಾಂಗ್ ಆಗಿ ಬರ್ತಿದೆ ಎನರ್ಜಿ ಅಂದ್ರೆ, ವಾವ್. ಎಸ್, ಅಭಯ ಹಸ್ತ ಅನ್ನುವಂತಹ ಒಂದು ಕವಚವನ್ನ ನಿಮ್ಮ ಪ್ರೀತಿಗೆ ಯೂನಿವರ್ಸ್ ಎಲ್ಲೋ ಒಂದ್ ಕಡೆ ನಿರ್ಮಾಣ ಮಾಡ್ತಾ ಇರುವಂಥದ್ದು. ನಿಮ್ಮ ಪ್ರೀತಿಗೆ ಏನು ಪ್ರಾಬ್ಲಮ್ ಆಗ್ತಿದೆ ಅಲ್ವಾ, ಆ ಪ್ರೀತಿಗೆ ಒಂದು ಸಹಾಯ ಹಸ್ತವನ್ನ ನೀವು ಯಾರ ಹತ್ರ ಅದು ಕೇಳ್ತಾ ಇದ್ದೀರಾ, ಅಥವಾ ಕೇಳಬೇಕು ಅಂತ ಅನ್ಕೊಂಡಿದ್ದೀರಾ, ಅಥವಾ ನಿಮಗೆ ಪರಿಚಯನೇ ಇಲ್ಲ ಅಂತ ಒಂದು ವ್ಯಕ್ತಿಯಿಂದ, ಪರಿಚಯ ಇದ್ದಂತಹ ವ್ಯಕ್ತಿಯಿಂದ ಆಗಿರಬಹುದು, ಒಂದು ರಕ್ಷಣೆ ಸಿಗತ್ತೆ, ಒಂದು ಅಭಯ ಹಸ್ತ ಅನ್ನುವಂಥದ್ದು ನಿಮಗೆ ಸಿಗತ್ತೆ ಈ ಪ್ರೀತಿಯಲ್ಲಿ ಅನ್ನುವಂಥ ಒಂದು ಎನರ್ಜಿ ಇಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಓಕೆ, ಸೊ ಎಸ್, ನೋಡೋಣ ನೆಕ್ಸ್ಟ್ ಒಂದೇ ಒಂದು ಏಂಜಲ್ ಮೆಸೇಜ್ನ ತೆಗಿತೀನಿ. ಒಂದು ಮೆಸೇಜ್ ತೆಗಿಯೋಣ. ವೇಟ್, ಸ್ವಲ್ಪ ತಾಳ್ಮೆಯಿಂದ ವೇಟ್ ಮಾಡಿ, ಯಾವುದಕ್ಕೆ ಆಗಿರ್ಬೋದು. ನೋಡಿ ಏನು ಬಂದಿದೆ, ಪಾಸಿಟಿವ್ ಕಾರ್ಡ್, ರಿಮೈನ್ ಪಾಸಿಟಿವ್ ಅಂತ. ಓಕೆನಾ, ಸೊ ಎನರ್ಜಿಸ್ ಯಾವಾಗಲೂ ಸುಳ್ಳಾಗಲ್ಲ ಡಿಯರ್ಸ್, ನಂಬಿಕೆ ಇಡಿ. ಓಕೆ, ಸೊ ಈ ರೀಡಿಂಗ್ ನಿಮಗೆ ಕನೆಕ್ಟ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಹಾಗೆಯೇ ಈ ಒಂದು ರೀಡಿಂಗ್ ಎನರ್ಜಿನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ
ಕಮೆಂಟ್ ಮಾಡಿ ನಿಮ್ಮ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಆ್ಯಂಡ್ ಈ ಒಂದು ರೀಡಿನ ಶೇರ್ ಮಾಡಿ, ಯಾರ ಹತ್ರ ಶೇರ್ ಮಾಡ್ಕೊಳ್ಬೇಕನ್ಸಂತ ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಇವತ್ತಿನ ದಿನ ಯಾರು ಬರ್ತ್ಡೇ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದೀರಾ ನಿಮ್ಗೆಲ್ಲರಿಗೂ ಕೂಡ ಒಳ್ಳೇದಾಗಲಿ. ನಿಮ್ಮ ಸಕಾರಾತ್ಮಕವಾಗಿರುವಂಥ ಎಲ್ಲ ಆಸೆ ಕನಸುಗಳು ಆದಷ್ಟು ಬೇಗ ನೆರವೇರಲಿ ಅಂತೇಳಿ ಬ್ಲೆಸ್ ಮಾಡ್ತಾ ಹೀಲ್ ಮಾಡ್ತಾ ಇನ್ನೊಂದು ರೀಡಿಂಗಲ್ಲಿ ಸಿಗ್ತೀನಿ. ಹಾಗೆ ಕ್ಲಾಸನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ. ಇದೆಲ್ಲ ನಿಮಗೋಸ್ಕರನೇ ಮಾಡುವಂಥದ್ದು, ನಿಮ್ಮ ಲೈಫ್ ಚೆನ್ನಾಗಾಗಲಿ ಅನ್ನೋಂಥ ಒಂದೇ ಒಂದು ಉದ್ದೇಶ ಇಟ್ಕೊಂಡು ಮಾಡುವಂಥದ್ದು. ಉದ್ದೇಶವನ್ನು ಅರ್ಥ ಮಾಡ್ಕೊಳ್ಳಿ ಅಷ್ಟೇ, ಬೇರೆ ಇನ್ನೇನೋ ಓವರ್ ಥಿಂಕಿಂಗ್ ಮಾಡೋಕೆ ಹೋಗಬೇಡಿ. ಇದರಲ್ಲಿ ಉದ್ದೇಶ ಅರ್ಥ ಮಾಡಿಕೊಂಡು ಮಿಸ್ ಮಾಡ್ಕೊಳ್ದೇನೆ ಜಾಯಿನ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್.